ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದೋದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳ ನಪಮದಯುಕತಿಯೇ ಸರಸತಿಯೇ ನರ್ತಿಸುಗೆ ನಲ್ಲಿ ಧ್ವಲಿದ್ಯನ್ನ ಜುಹ್ವಯಲಿ ಯಸ್ಯೇಚ್ಛಯೈವ ಭುವನಾನಿ ಸಮುದ್ಭವಂತಿ ತಿಷ್ಠಂತಿ ಯಾಂತಿ ಚ ಪುನರ್ವಿಲಯಂ ಯುಗಾಂತೆ ತಸ್ಮೈ ಸಮಸ್ತ ಫಲಭೋಗ ನಿಬಂಧನಾಯ ನಿತ್ಯಪ್ರಬುದ್ಧ ಮುದಿತಾಯ ನಮಃ ಶಿವಾಯ. ರಾಮಾಯಣದಲ್ಲಿ ಸೀತಾನ್ವೇಷಣೆ ಮಾಡಲಿಕ್ಕೆ ಹನುಮಂತ ಲಂಕೆಗೆ ಹೋಗಿದ್ದಾನೆ. ಅಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಸೀತೆ ಹತ್ರ ಮಾತಾಡ್ತಾ ಇದ್ದನು. ರಾಮ ಕೊಟ್ಟಿರ್ತಕ್ಕಂತಹ ಗುರುತನ್ನು ಕೂಡ ಅಮ್ಮವರಿಗೆ ತೋರಿಸ್ತಾನೆ. ಜೊತೆಗೆ ಶ್ರೀರಾಮದೇವರು ವಾನರ ಸೈನ್ಯದೊಂದಿಗೆ ಬಂದು ರಾವಣನ ಸಂಹಾರ ಮಾಡಿ ತಮ್ಮನ್ನು ವಾಪಸ್ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹನುಮಂತ ದೇವರು ಸೀತಾಮ್ಮನವರಿಗೆ ಹೇಳ್ತಾ ಇದ್ದಾನೆ. ಆಗ ಅಮ್ಮನವರಿಗೆ ಒಂದು ಆತಂಕ. ರಾವಣ ಇಷ್ಟು ಶಕ್ತಿಶಾಲಿ, ಇಷ್ಟು ಪರಾಕ್ರಮಿ, ಇಷ್ಟು ದೊಡ್ಡ ಸೈನ್ಯ, ಅದು ಪರಿಣಿತಿ ಹೊಂದಿರತಕ್ಕಂಥ ಸೈನ್ಯ, ಯುದ್ಧದಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಸೈನ್ಯ. ಅಷ್ಟು ದೊಡ್ಡ ಸೈನ್ಯವನ್ನು ಯುದ್ಧದ ಅನುಭವ ಇರದೇ ಇರತಕ್ಕಂತಹ ವಾನರರೊಟ್ಟಿಗೆ ಬಂದು ಹೇಗೆ ಅವನನ್ನು ಸೋಲಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ನನ್ನನ್ನು ಅಂತ ಸಂದೇಹ ವ್ಯಕ್ತಪಡಿಸಿದಾಗ ಹನುಮಂತ ಹೇಳ್ತಾನೆ ಅಮ್ಮನವರಿಗೆ, ನೀವೇನು ತಲೆ ಬಿಸಿ ಮಾಡೋದು ಬೇಡ. ಸುಗ್ರೀವ ಸೈನ್ಯದಲ್ಲಿ ಅತ್ಯಂತ ಕನಿಷ್ಠ ಅಂದರೆ ನಾನು, ಅಂದರೆ ಹನುಮಂತ ದೇವರು ಹೇಳುವಂಥದ್ದು. ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತಃ ಪ್ರತ್ಯವರಃ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧವು. ನನಗಿಂತ ಅತ್ಯಂತ ನಿಕೃಷ್ಟರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ. ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥವರು, ನನ್ನ ಸಮಾನರು ತುಂಬ ಜನ ಇದ್ದಾರಲ್ಲಿ. ನಾನೇ ಸಮುದ್ರವನ್ನು ಹಾರಿ ಬಂದು ಇಲ್ಲಿ ತಮ್ಮನ್ನು ಕಾಣುವಂತಹ ಶಕ್ತಿ ನನಗಿದೆ ಅಂತ ಹೇಳಿದರೆ, ನನಗಿಂತ ವಿಶಿಷ್ಟವಾಗಿರ್ತಕ್ಕಂಥವ್ರು ಅಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅವರೆಲ್ಲ ಬಂದು ಸೇರಿ ರಾವಣನನ್ನು ಸೋಲಿಸಿ ತಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಮತ್ತೆ ಪುನಃ ಅವನು ಹೇಳ್ತಾನೆ. ಇಲ್ಲಿ ನಮಗೆ ತಿಳಿಯೋದೇನು ಅಂತ ಹೇಳಿದರೆ, ಸುಗ್ರೀವ ಸೈನ್ಯದಲ್ಲಿ ಅತ್ಯಂತ ಪರಾಕ್ರಮಿ, ಬಹುಶಃ ಹನುಮಂತ ದೇವರಷ್ಟು ದೊಡ್ಡ ಪರಾಕ್ರಮಿ ಸುಗ್ರೀವ ಸೈನ್ಯದಲ್ಲಿ ಯಾರೂ ಇಲ್ಲ. ಅಷ್ಟು ದೊಡ್ಡ ಪರಾಕ್ರಮಿ, ಅಷ್ಟು ಶಕ್ತಿವಂತ, ದೇವರ ಅನುಗ್ರಹ ಪಡೆದಿರ್ತಕ್ಕಂತಹ ಶಕ್ತಿ ಸ್ವರೂಪ. ಅಂತಹ ವ್ಯಕ್ತಿ ಹೇಳೋದೇನು, ನನಗಿಂತ ನಿಕೃಷ್ಟರು ಯಾರೂ ಇಲ್ಲ ಅಂತ, ನಾನೇ ಅತ್ಯಂತ ಕಿರಿಯವ ಅನ್ನುವ ಮಾತು. ಅಷ್ಟು ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಅಷ್ಟು ವಿನಯದಿಂದ ಹೇಳುವಾಗ, ನಾವೇನಾದರೂ ಅಷ್ಟು ದೊಡ್ಡ ಜನ ಆಗಿದ್ದರೆ, ನಾವು ಬರಬೇಕಿದ್ರೆ ಚಂಡೆಯವರು, ಪೂರ್ಣಕುಂಭದವರು ಎಲ್ಲ ಬೇಕಿತ್ತು, ಕೊನೆಗೆ ವೇದಿಕೆ, ದೊಡ್ಡ ಅಲಂಕಾರ, ರಥ ಬೇಕಿತ್ತು. ಆ ಪರಿಸ್ಥಿತಿಗೆ ನಾವು ಮುಟ್ಟಿಬಿಡ್ತಿದ್ವಿ. ಹಾಗಿರದೆ ತನ್ನನ್ನು ತಾನು ಹೊಗಳಿಕೊಳ್ಳದೆ, ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೆ, ಇನ್ನೊಬ್ಬರ ಗುಣವನ್ನು ಮೆಚ್ಚುವಂತಹ ಒಂದು ಆದರ್ಶವನ್ನು ಹನುಮಂತ ದೇವರು ನಮಗೆ ಹಾಕಿಕೊಟ್ಟಿದ್ದಾನೆ. ಬಹುಶಃ ಅದನ್ನು ನಾನು ಭಾಸ್ಕರ ಭಟ್ಟರಲ್ಲಿ ಆ ಗುಣವನ್ನು ನಾನು ಕಾಣ್ತಾ ಇದ್ದೇನೆ. ಹನುಮಂತ ದೇವರ ಆರಾಧನೆ ಅವರು ಮಾಡ್ತಾ ಇದ್ದಾರೆ. ಪುರುಷೋತ್ತಾದಾಗೆಲ್ಲ ಸುಂದರಕಾಂಡ ಪಾರಾಯಣ ಅವರು ಮಾಡ್ತಾ ಇದ್ದಾರೆ. ನಾನು ನೋಡ್ತೇನೆ, ಕೆಲವು ಸಮಯನ ಅವ್ರು ನೋಡಿದ್ದೀನಿ. ಅಂತಹ ವ್ಯಕ್ತಿ, ನಾನು ಅತ್ಯಂತ ಅಲ್ಪ ತಿಳುವಳಿಕೆ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಆ ವಿಷಯವನ್ನು ಪ್ರಾರಂಭ ಮಾಡಿದರು. ಬಹುಶಃ
ನಮ್ಮ ಕರಾವಳಿಯಲ್ಲಿ ಭಾಸ್ಕರ ಭಟ್ರಷ್ಟು ಬಹುಶ್ರುತ ವಿದ್ವಾಂಸರು ಇನ್ನೊಬ್ಬರಿಲ್ಲ ಅನ್ನುವ ಮಟ್ಟಿಗೆ ಅವರು ಇರುವಂತಹ ಸ್ಥಿತಿಯಲ್ಲಿ ಅವರು ಹೇಳುವಾಗ ಅವರಿಂದ ನಾವು ಕಲಿಯೋದೇನು? ವಿದ್ಯಾ ವಿನಯೇನ ಶೋಭತೆ. ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ವಿನಯ ಇದ್ದರೆ ಮಾತ್ರ ಆ ವಿದ್ಯೆಗೆ ಬೆಲೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ಬೋದು ಅಂತ ಹೇಳಿದರೆ ನಾವು ಭಾಸ್ಕರ ಭಟ್ರನ್ನ ನಾವು ಕಣ್ಮುಚ್ಚಿ ಅವರನ್ನು ತೋರಿಸ್ಬೋದು. ಯಾವುದೇ ಸಮಯಕ್ಕೆ ಎಷ್ಟು ಹೊತ್ತಿಗೆ ನೀವು ಫೋನ್ ಮಾಡಿದರೂ ಕೂಡ ಎಂಥದೇ ವಿಷಯ ಇದ್ದರೂ ಅದರ ಬಗ್ಗೆ ಸಮರ್ಥವಾಗಿ ಪರಿಹಾರ ಕೊಡುವಂತಹ ಸಾಮರ್ಥ್ಯ ಇರ್ತಕ್ಕಂತಹ ಅಪರೂಪದ ವ್ಯಕ್ತಿತ್ವ ನಮ್ಮ ಭಾಸ್ಕರ ಭಟ್ರದ್ದು. ಅಂಥವರು ನನ್ನ ಅಲ್ಪ ತಿಳಿವಳಿಕೆಯಲ್ಲಿ ಹೇಳುವಾಗ ನನಗೆ ತುಂಬ ಆಶ್ಚರ್ಯ ಆಯಿತು, ಸಂತೋಷವಾಯಿತು. ಖಂಡಿತ ಆಚಾರ್ಯ ಶಂಕರು ಹೇಳ್ತಾರೆ, ಅವಿನಯ ಅಪನಯ ವಿಷ್ಣು ಶಮಯಮನ ದಮಯ ವಿಷಯ ವಿತೃಷ್ಣ ಅಂತ. ಅವಿನಯವನ್ನು ನನ್ನಿಂದ ದೂರೀಕರಿಸುವಂಥ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಬಹುಶಃ ಆ ಭಗವಂತನ ಕೃಪೆಯಿಂದ ಆ ರೀತಿ ಭಾವನೆ ಅವರಿಗೆ ಬಂದಿದೆ. ತುಂಬ ಸಂತೋಷ ಆಯಿತು. ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ರಾಶಿ ಪೂಜೆ ಮಾಡುವ ಸಾಹಸವನ್ನು ಮಾಡ್ತಾಯಿದ್ದಾರೆ. ಖಂಡಿತ ಅವರ ಮಾರ್ಗದರ್ಶನ ನಿರಂತರ ಮಕ್ಕಳಿಗೆ ಬೇಕು. ಅವರ ಪ್ರೋತ್ಸಾಹ, ಮಾರ್ಗದರ್ಶನ, ಅವರ ಮಾರ್ಗದರ್ಶನದಲ್ಲೇ ಮೊನ್ನೆ ದಶಸಹಸ್ರ ಮೋದಕ ಮಹಾಗಣಪತಿಯಾಗೂ ಕೂಡ ಸಂಪನ್ನ ಆಯಿತು. ಅವರ ಮಾರ್ಗದರ್ಶನದಲ್ಲಿ ಹಲವು ಕಾರ್ಯಕ್ರಮಗಳು ನಮ್ಮ ಮಠದಲ್ಲಿ ವಿದ್ಯಾರ್ಥಿಗಳ ಮುಖಾಂತರ ನಡೀತಾ ಇದೆ. ಅಂತಹ ಆದರ್ಶ ವಿದ್ವಾಂಸರು ನಮ್ಮ ನಾಡಿನಲ್ಲಿ ಇನ್ನಷ್ಟು ಹೆಚ್ಚಾಗಲಿ, ಇನ್ನಷ್ಟು ಬೆಳಕಿಗೆ ಬರಲಿ. ಅವರ ಆದರ್ಶ, ಅವರ ಮಾರ್ಗದರ್ಶನ ಎಲ್ಲ ಸಮಾಜದವರಿಗೆ ಸಿಗಲಿ ಅಂಥೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ, ಜೊತೆಗೆ ಹೇಳಿದ ಹಾಗೆ ದ್ವಾದಶ ರಾಶಿ ಪೂಜೆ ಇದೆ, ನೀವೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿಯಾಗಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಸಾಮಾನ್ಯವಾಗಿ ಶಾಸ್ತ್ರ ಹೇಳೋದೇನಪ್ಪ ಅಂತ ಹೇಳಿದರೆ, ಇವತ್ತು ನಾವು ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಮಾಡಿರ್ತಕ್ಕಂತಹ ಪೂರ್ವಕೃತ ಪಾಪದ ಫಲವಾಗಿ ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಸುಖ ನಮಗೆ ಪ್ರಾಪ್ತಿ ಆಗಿದೆ ಅಂತ ಹೇಳಿದರೆ, ನಾವು ಮಾಡಿರ್ತಕ್ಕಂತಹ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಿದ್ದ ಮೇಲೆ ಸುಖ ದುಃಖಕ್ಕೆ ಕಾರಣ ಅಂದರೆ ಪೂರ್ವಜನ್ಮಕೃತ ಪುಣ್ಯ ಪಾಪದ ಫಲ. ಇವುಗಳ ಮುಖಾಂತರ ಸುಖ ದುಃಖ ನಮಗೆ ಪ್ರಾಪ್ತಿಯಾಗ್ತದೆ. ನಮಗೇನಾದರೂ ಉಪದ್ರ ಆಗ್ತಾ ಉಂಟು ಯಾರಿಂದ, ವ್ಯಕ್ತಿಯಿಂದ ಅಂತ ಹೇಳಿದರೆ, ಆ ವ್ಯಕ್ತಿ ಮಾಧ್ಯಮ ಮಾತ್ರ. ಅದರ ಹಿಂದೆ ನಮ್ಮ ಪಾಪದ ಕರ್ಮ ಇದೆ. ಆಪತ್ಕಾಲದಲ್ಲಿ ಯಾರದ್ದಾದರೂ ಸಹಾಯ ನಮಗೆ ಬಂದು ಮುಟ್ಟಿತಾ ಇದೆ ಅಂತ ಹೇಳಿದರೆ ಆ ವ್ಯಕ್ತಿ ಮಾಧ್ಯಮ ಮಾತ್ರ. ಅದರ ಹಿಂದೆ ನಾವು ಮಾಡಿರ್ತಕ್ಕಂತಹ ಪುಣ್ಯದ ಕರ್ಮ ಇದೆ. ಅದಕ್ಕೆ ಆತ್ಮೈವ ಆತ್ಮನೋ ರಿಪುಃ ಆತ್ಮಯ್ಯ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಗೀತೆಯಲ್ಲಿ ಭಗವಂತ ಅಪ್ಪಣೆ ಕೊಡಿಸಿದ್ದಾನೆ. ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಬಂಧುಗಳು. ಹಾಗಾಗಿ ಎಲ್ಲ ಪ್ರಾರಬ್ಧ ಕರ್ಮ, ಹಿಂದೆ ಮಾಡಿರ್ತಕ್ಕಂಥ ಪೂರ್ವಕರ್ಮದ ಫಲ. ಪ್ರಾರಬ್ಧ ಅಂದರೆ ಈ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕರ್ಮವನ್ನು 3 ವಿಭಾಗ ಮಾಡ್ತಾರೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂದರೆ ಹಲವು ಜನ್ಮದ ಕರ್ಮದ ಸಂಗ್ರಹ ರೂಪ ಸಂಚಿತ, ಸಂಚಯನ ಮಾಡುವಂಥದ್ದು. ಪ್ರಾರಬ್ಧ ಅಂದರೆ ಆ ಸಂಚಯನದಲ್ಲಿ ಯಾವುದು ಫಲ ಕೊಡ್ತಾ ಇದೆಯೋ ಅದು ಪ್ರಾರಬ್ಧ, ಈ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಆಗಾಮಿ ಅಂದರೆ ಬರುವಂಥದ್ದು, ಈ ಜನ್ಮದಲ್ಲಿ ನಮ್ಮ ನಡೆ ಒಳಿತು ಕೆಡುಕು ಏನಿದೆಯೋ ಅದರ ಫಲ, ಪುಣ್ಯ ಪಾಪದ ಫಲ. ಇದು 3 ರೀತಿ ಕರ್ಮದ ವಿಭಾಗಗಳು. ಸಂಚಯ ಅಂದರೆ ಹಲವು ಜನ್ಮದ್ದು. ನಾವು ಪೂರ್ವಜನ್ಮ ಒಪ್ತೇವೆ. ನಮ್ಮ ಸಂಪ್ರದಾಯ ನಮಗೆ ಅದು ಡೀಪ್ ರೂಟೆಡ್, ಆಳವಾಗಿ ನಮಗೆ ಬೋಧನೆ ಮಾಡಿದೆ. ನಾವು ಹಿಂದಿನ ಜನ್ಮ ಒಪ್ತೇವೆ. ನಾವೇ ಹೇಳ್ತೇವೆ, ತುಂಬ ಕಷ್ಟ ಬಂದಾಗ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೇನು ಉಪದ್ರ ಮಾಡಿದ್ನೋ ಏನೋ ಅಂತ ನಮಗೆ ಗೊತ್ತಿಲ್ಲದೆ ಆ ಭಾವನೆ ಬಂದು ಹೋಗ್ತದೆ.
ಕೆಲವೊಮ್ಮೆ ತುಂಬ ತೊಂದರೆ ಆದಾಗ ಹೇಳ್ತೀವಿ ನಾವು, ಏನು ನನ್ನ ಪ್ರಾರಬ್ಧವೋ ಗೊತ್ತಾಗೋದಿಲ್ಲ ಅಂತ. ಪ್ರಾರಬ್ಧ ಅಂದರೆ ಏನು ಗೊತ್ತಿಲ್ಲ, ಹಿಂದಿನ ಜನ್ಮದ ಗೊತ್ತಿಲ್ಲ, ಅದು ಬಳಕೆಯಲ್ಲಂತೂ ಉಂಟೆ. ಅದು ಉಳಿಲಿಕ್ಕೆ ಕಾರಣ ನಮ್ಮ ಪರಂಪರೆ, ನಮಗೆ ಅದು ನಮ್ಮ ಶಾಸ್ತ್ರ ಉಪದೇಶ ಮಾಡೋದು ಅದನ್ನೇ. ಸಂಚಯ ಅಂದರೆ ಹಿಂದಿನ ಜನ್ಮಗಳ ಒಟ್ಟು ಕರ್ಮದ ಫಲ, ಪ್ರಾರಬ್ಧ ಅಂದರೆ ಇಂದಿನ ಜನ್ಮದ ಕರ್ಮದ ಫಲ, ಆಗಾಮಿ ಅಂದರೆ ಮುಂದೆ ಬರುವಂಥದ್ದು. ಹಾಗಾಗಿ ಹೇಳ್ತಾರೆ, ಇಂದಿನ ಕರ್ಮ ನಾಳಿನ ಪ್ರಾರಬ್ಧ. ನಾಳೆ ಒಳ್ಳೆಯ ಫಲ ನಮಗೆ ಸಿಗಬೇಕು ಅಂತ ಹೇಳಿದರೆ ಇವತ್ತು ನಾವು ಒಳ್ಳೆಯ ಕರ್ಮವನ್ನು ನಾವು ಮಾಡಬೇಕು ಅಂತ. ಹಾಗಿದ್ದ ಮೇಲೆ ಎಲ್ಲ ಕರ್ಮದ್ದೇ ಪ್ರಭಾವ ಅಂತ ಆದಮೇಲೆ ಅಲ್ಲಿ ಭಗವಂತ ಯಾಕೆ ಅನ್ನೋ ಪ್ರಶ್ನೆ ಯೋಚನೆ ಮಾಡಿದರೆ ಸಹಜವಾಗಿ ಬರ್ತದೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದು ಅನುಭವಿಸ್ತೇವೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತೇವೆ. ಹಾಗಿದ್ದ ಮೇಲೆ ಭಗವಂತನ ಆರಾಧನೆ ಯಾಕೆ ಮಾಡಬೇಕು? ಸಾಧ್ಯವಾದಷ್ಟು ಒಳ್ಳೆಯದು ಮಾಡುವ ಅಂತ. ಆದರೂ ಭಗವಂತನ ಅನುಗ್ರಹ ನಮಗೆ ಬೇಕು. ಯಾಕೆ ಅಂತ ಹೇಳಿದರೆ, ಭಗವಂತನ ಎಲ್ಲ ಇದು ಜಗತ್ತು ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳಿದರೆ ಪ್ರಾರಬ್ಧದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಮಗೆ ಪ್ರಾಪ್ತಿಯಾಗ್ತದೆ. ಅದು ಭಗವಂತನ ಇಚ್ಛೆ, ಕೊಡೋದು ಬಿಡೋದು ಅವನಿಗೆ ಸಂಬಂಧಪಟ್ಟದ್ದು. ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಗತ್ತಿನಲ್ಲಿ ನಾವಿರೋದರಿಂದ ಅವನು ಸಂಪ್ರೀತಗೊಂಡರೆ, ದೇವರು ಅನುಗ್ರಹ ಮಾಡಿದರೆ ನಾವು ಮಾಡದೇ ಇರತಕ್ಕಂಥ ಪುಣ್ಯ ಫಲವೂ ಕೂಡ ಅನುಗ್ರಹ ರೂಪದಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ. ಜಮೀನ್ದಾರ, ದೊಡ್ಡ ಜಮೀನ್ದಾರ, ಆ ಜಮೀನಿನಲ್ಲಿ ನಾವೆಲ್ಲ ದಿನಗೂಲಿ ಮಾಡುವಂಥವರು. ದಿವಸ ಬೆಳಗ್ಗೆಯಿಂದ ಸಂಜೆ ದುಡಿದರೆ 100 ರೂಪಾಯಿ ನಮಗೆ ಸಂಭಾವನೆ ಅಂತ ನಿಗದಿಯಾಗಿದೆ. ಕೂಲಿ ಕೆಲಸದ ಸಂಭಾವನೆ. ಕೆಲಸ ಮಾಡಿದವರಿಗೆಲ್ಲ ಪ್ರಾಪ್ತಿಯಾಗ್ತದೆ. ಕರ್ಮ ಮಾಡಿದ ಫಲ ನಮಗೆ ಸಿಕ್ಕೇ ಸಿಗ್ತದೆ, ಅದರಲ್ಲಿ ಯಾವ ಸಂಶಯವಿಲ್ಲ. ಕೆಲವೊಂದಿಷ್ಟು ಜನ ಕೆಲಸ ಮಾಡುವುದರ ಒಟ್ಟಿಗೆ ಆ ಜಮೀನ್ದಾರನ ವಿಶೇಷ ಪ್ರೀತಿಯನ್ನು ಗಳಿಸಿರ್ತಾರೆ, ಕೃಪೆಯನ್ನು ಗಳಿಸಿರ್ತಾರೆ. ಆ ಜಮೀನ್ದಾರ ಅವರಿಗೆ 100 ರೂಪಾಯಿ ಕೊಡುವುದರ ಒಟ್ಟಿಗೆ ಇನ್ನೊಂದು 100 ರೂಪಾಯಿ ಸೇರಿಸಿ ಕೊಡ್ಬೋದು, ಅವನಿಷ್ಟ ಅದು. ಅದನ್ನು ನಾವು ಅವರಿಗೆ ಯಾಕೆ 200 ರೂಪಾಯಿ ಕೊಟ್ಟರಿಂದ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನ ಜಮೀನು, ಅವನಿಷ್ಟ, ಅದು ಅವನ ಹಣ. ಹಾಗಾಗಿ ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟದ್ದಾದ್ದರಿಂದ ಪ್ರಾರಬ್ಧಕ್ಕೆ ಏನು ಪ್ರಾಪ್ತಿಯೋ ಅದು ಖಂಡಿತ ಪ್ರಾಪ್ತಿಯಾಗ್ತದೆ. ಭಗವದ್ ಅನುಗ್ರಹ ಉಂಟಾದರೆ ವಿಶೇಷವೂ ಕೂಡ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಭಗವಂತನ ಆರಾಧನೆ ನಾವು ಖಂಡಿತ ಮಾಡಲೇಬೇಕು. ಪುರಾಣದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಮಾರ್ಕಂಡೇಯ ಮಹರ್ಷಿಗಳು ಅಲ್ಪಾಯುಷ್ಯ ಹೊಂದಿದಾಗ, ಭಗವದ ಕೃಪೆ ಆದಾಗ ದೀರ್ಘವಾಗಿರ್ತಕ್ಕಂಥ ಆಯುಷ್ಯ ಹೇಗೆ ಅವರಿಗೆ ಪ್ರಾಪ್ತಿಯಾಯಿತು. ನಮ್ಮ ಬದುಕಿನಲ್ಲೂ ಅಷ್ಟೇ, ನಮಗೆ ಪ್ರಾರಬ್ಧವಶಾತ್ ಇಷ್ಟೇ ಅಂತ ಇದ್ದರೂ ಕೂಡ ಭಗವಂತ ಮನಸ್ಸು ಮಾಡಿದರೆ ವಿಶೇಷವನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಭಗವದ್ ಆರಾಧನೆ ನಾವು ಖಂಡಿತ ನಾವು ಮಾಡಬೇಕು. ಆ ಭಗವದ್ ಆರಾಧನಾ ಸ್ವರೂಪವಾಗಿ ಇವತ್ತು ರಾಶಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಪ್ರತಿಷ್ಠಾನದವರು, ಎಲ್ಲ ಉಪಸಮಿತಿಗಳು, ಮಾತೃಮಂಡಳಿಯವರು ಎಲ್ಲರೂ. ಇಂತಹ ಬಹುಶ್ರುತ ವಿದ್ವಾಂಸರ ಮಾರ್ಗದರ್ಶನವೂ ಅದಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅದಕ್ಕೆ ಆನೆ ಬಲ ಸಿಕ್ಕಿದೆ. ಹಾಗೆ ನಮ್ಮ ಆಸುಪಾಸಿನ ಎಲ್ಲ ಸಮಾಜ ಬಾಂಧವರು, ಅವರು ಇವರು ಅಂತ ಏನಿಲ್ಲ, ಎಲ್ಲ ನಮ್ಮವರೇ. ನಮ್ಮ ಮನುಸ್ಮೃತಿ ಹೇಳಿದ ಹಾಗೆ ವಸುದೈವ ಕುಟುಂಬಕಂ. ನಮ್ಮ ಪರಂಪರೆಯನ್ನು, ಸನಾತನ ಪರಂಪರೆಯನ್ನು ಒಪ್ಪಿ ಅಪ್ಪಿ ನಡೆಯುವಂತಹ ಎಲ್ಲ ಸನಾತನಿಗಳು, ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಆಸುಪಾಸು ಎಲ್ಲ ಪಂಚಾಯತ್, ಎಲ್ಲ ಪ್ರಮುಖರ ಸಂಪರ್ಕ ಮಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಲವರೆಲ್ಲ ಅಭಿಪ್ರಾಯಪಟ್ಟರು ಒಂದು ನಿಗದಿತ ಶುಲ್ಕ ಇಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು, ನನ್ನ ಅಭಿಪ್ರಾಯ ಶುಲ್ಕ ಬೇಡ, ಉಚಿತವಾಗಿ ನಾವು ಮಾಡುವ. ಒಂದು ಮನೆಯಲ್ಲಿ 5-6 ಜನ ಇದ್ದರೆ ನಾವೊಂದು 500 ರೂಪಾಯಿ ಇಟ್ಟರು ಕೂಡ, 200 ರೂಪಾಯಿ ಇಟ್ಟರು ಕೂಡ 5 ಜನಕ್ಕೆ 1,000 ರೂಪಾಯಿ ಆಗ್ತದೆ. ಕೆಲವರಿಗೆ ಅದೇ ದೊಡ್ಡ ವಿಷಯ, 1,000 ರೂಪಾಯಿಯೇ ದೊಡ್ಡ ವಿಷಯ ಆಗ್ತದೆ. ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಿಲ್ಲಿಸುವುದು ಬೇಡ. ಹಣ ಬೇಡ, ಅದು ಭಗವಂತ ಅನುಗ್ರಹ ಮಾಡಿದರೆ ಯಾವ ರೀತಿಯಾದರೂ ನಮಗೆ ಅದು ಮುಟ್ಟಿಸ್ತಾನೆ. ಕಾರ್ಯಕ್ರಮಕ್ಕೆ ಏನು ಕೊರತೆ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಎಲ್ಲರೂ ಇದರಲ್ಲಿ ಅನುಗ್ರಹ ಪಡೆದುಕೊಳ್ಳಬೇಕು ಅನ್ನುವ
ಒಂದು ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸೇರಿಸಿಕೊಂಡು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಖಂಡಿತ ನಮ್ಮ ಅಮ್ಮನವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ, ಕಾರ್ಯಕ್ರಮಕ್ಕೆ ಶ್ರಮಿಸಿರತಕ್ಕಂತಹ, ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ, ಯಾರು ಒಳ್ಳೆಯದು ಹೇಳಿದ್ದಾರೋ, ಯಾರು ಕೆಟ್ಟದ್ದು ಹೇಳಿದ್ದಾರೋ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ. ಕೆಟ್ಟದ್ದು ಹೇಳಿದರೂ ಕೂಡ ಬೇಕು. ಇಲ್ಲೇ ಇದ್ದರೆ ಎಲ್ಲರೂ ಹೊಗಳ್ತಾ ಇದ್ದರೆ ನಾವೇ ಜಾರಿ ಬಿದ್ದು ಬಿಡ್ತೀವಿ. ಕಾಲು ಎಳೆಯೋರು ಇದ್ದಾರೆ ಅಂದರೆ ಮಾತ್ರ ಗಟ್ಟಿ ಹಿಡ್ಕೊಂಡು ಮರ ಹತ್ತೇವೆ. ಇಲ್ಲಿದ್ರೆ ಮರ ಜಾರಿ ನಾವೇ ಬೆಳೆದು ಸಹಜ. ಹಾಗಾಗಿ ಅವರು ಕೂಡ ಇರಬೇಕು. ಪ್ರಕೃತಿಯ ಒಂದು ನಿಯಮ. ಆ ರೀತಿ ಎಲ್ಲರ ಸಹಕಾರ. ನಾವಲ್ಲಿ ಅವ್ರಿಗೇನು ಹೇಳೋದು ಅಂದರೆ ಕೆಟ್ಟದೇನು ಹೇಳೋದಿಲ್ಲ, ಅವ್ರಿಗೂ ಒಳ್ಳೆಯ ಬುದ್ಧಿ ಕೊಡು, ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಪ್ರೇರಣೆ ಕೊಡು, ಅವ್ರಿಗೂ ಅವರ ಬದುಕಿನಲ್ಲೂ ಕೂಡ ಸುಖ ಸಂತೋಷ ಸಮೃದ್ಧಿ ಬರುವ ಹಾಗೆ ನೀನು ಅನುಗ್ರಹಿಸಮ್ಮ ಅಂತ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮದ ಬಂದು ಎಲ್ಲರೂ ಕೂಡ ಅನುಗ್ರಹ ಪ್ರಾಪ್ತಿಯಾಗಲಿ. ದೇಶಕ್ಕೂ ಕೂಡ ಭಾಸ್ಕರ ಭಟ್ರು ಹಾಗೆ ಹೇಳಿದ ಹಾಗೆ ಒಂದು ಸತ್ಕಾರ್ಯ ಆಗ್ತದೆ ಅಂತ ಹೇಳಿದರೆ ಕೇವಲ ಸತ್ಕಾರ್ಯ ಮಾಡಿದವರಿಗೆ, ಭಾಗವಹಿಸುವುದರಿಗೆ ಮಾತ್ರ ಅದರ ಪುಣ್ಯದ ಫಲ ಅಲ್ಲ. ಮಳೆ ಬಂದರೆ ಅವರೇ ಹೇಳಿದಾಗೆ ಮಳೆ ಬಂದರೆ ಒಂದೇ ಜಾಗಕ್ಕೆ ಬೀಳೋದಿಲ್ಲ. ಈಶ್ವರ ಪರ್ಜನ್ಯವತ್ ಈಶ್ವರ ದೃಷ್ಟವ್ಯ ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಈಶ್ವರ ಅನುಗ್ರಹ ಮಳೆ ರೀತಿ ಅದು ನಮ್ಮ ಮನೆ ಮೇಲೆ ಮಾತ್ರ ಬೀಳೋದಿಲ್ಲ, ಇಡೀ ಊರಿಗೆ ಬೀಳುತ್ತದೆ. ಹಾಗೆ ಸತ್ಕಾರ್ಯದ ಫಲ ಸಮಸ್ತ ನಾಡಿಗೆ, ನಮ್ಮ ದೇಶಕ್ಕೆ ಪ್ರಾಪ್ತಿಯಾಗುವ ಹಾಗೆ ಅಲ್ಲಿ ಸಂಕಲ್ಪ ಇದೆ. ಹಾಗಾಗಿ ಅದರಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂಥೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾದಪೂಜಾ ಸಮಯದಲ್ಲಿ ನಮ್ಮ ಮೂಡುಬಿದಿರೆ ದೇವಸ್ಥಾನದ ವತಿಯಿಂದ ಎಲ್ಲ ಸಜ್ಜನ ಬಂಧುಗಳು ಭಾಗವಹಿಸಿದ್ದಾರೆ. ಎಲ್ಲರೂ ನಮ್ಮ ಮೂಡುಬಿದಿರೆ ದೇವಸ್ಥಾನದಿಂದ ಭಾಗವಹಿಸಿರ್ತಕ್ಕಂತಹ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಇರಲಿ. ಈ ವಾರದ ಸೇವೆಯನ್ನು ಅವರ ನೇತೃತ್ವದಲ್ಲಿ ಅವರು ಮಾಡಿದ್ದಾರೆ. ಹಾಗೆ ಕೊಲ್ಲಗಾಡಿ ದೇವಸ್ಥಾನದ ವತಿಯಿಂದಲೂ ಕೂಡ ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದರು. ಅವ್ರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಜೊತೆಗೆ ನಮ್ಮ ಗೋವು ಮತ್ತು ಪರ್ಯಾವರಣ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂತಹ ಬೆಳವಾಯಿ ಸುಂದರಾಚಾರ್ಯ ದಂಪತಿಗಳು ಪರಿವಾರದವರು ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮ ಮಂಗಳೂರು ದೇವಸ್ಥಾನದಲ್ಲಿ 2ನೇ ಮುಕ್ತೇಶ್ವರ ಆಗಿ ಜೀರ್ಣೋದ್ಧಾರವನ್ನು, ಬ್ರಹ್ಮಕಲಶವನ್ನು ಅತ್ಯಂತ ಶ್ರದ್ಧೆಯಿಂದ ಅವರು ನೆರವೇರಿಸಿದ್ದಾರೆ. ಭಗವಂತನ ಕೃಪೆ ಅವರ ಮೇಲೆ ನಿರಂತರವಾಗಿರಲಿ. ಜೊತೆಗೆ ನಮ್ಮ ಗೋವು ಮತ್ತು ಪರ್ಯಾವರಣ ಅಂತ ನಮ್ಮ ಕಾರ್ಯದರ್ಶಿಗಳು ಹಾಕಿದ್ದಾರೆ. ಪಕ್ಕ ಹಿಂದಿ ಶಬ್ದ ಆದ್ದರಿಂದ ನೆನಪಿಗೆ ಬರೋದಿಲ್ಲ. ಗೋವು ಮತ್ತು ಪರಿಸರ, ಗೋವು ಮತ್ತು ಪರಿಸರದ ಏನು ಸಂಕಲ್ಪ ಅದರದ್ದಿದೆಯೋ ಅದೆಲ್ಲ ಅವರ ಮುಖಾಂತರ ಈಡೇರಿಸುವ ಹಾಗೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಅವರನ್ನು ಆಶೀರ್ವಾದ ಮಾಡ್ತಾರೆ. ಜೊತೆಗೆ ನಮ್ಮ ಪ್ರತಿಷ್ಠಾನದ ಕೋಶಾಧಿಕಾರಿಗಳು ಬೆಳವಾಯಿ ಅರವಿಂದಾಚಾರ್ಯರು, ಜೊತೆಗೆ ಅವರ ಅಣ್ಣ, ಅವರೆಲ್ಲ ತಮ್ಮ ಎಲ್ಲರೂ ಇವತ್ತಿನ ಸ್ವರ್ಣ ನಾಣ್ಯದ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕೋಶಾಧಿಕಾರಿಗಳು ಅತ್ಯಂತ ಶ್ರದ್ಧೆಯಿಂದ ಮಠದ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರವೇ ಪುನಃ 2ನೇ ಅವಧಿಗೂ ಕೂಡ ಅವರು ಆಯ್ಕೆ ಆಗಿದ್ದಾರೆ. ಅವರ ಕಾರ್ಯಕ್ರಮದ ದಕ್ಷತೆಗೋಸ್ಕರ ನಮ್ಮ ಸಮಾಜ ಬಂದರು ಗುರುತಿಸಿ 2ನೇ ವರ್ಷದ ಕಮಿಟಿಗೂ ಕೂಡ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನಷ್ಟು ಸೇವೆ ಮಾಡುವಂತಹ ಯೋಗ ಭಾಗ್ಯ ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ಅವರನ್ನು ಕೂಡ ಆಶೀರ್ವಾದ ಮಾಡ್ತಾ, ಬೆಂಗಳೂರಿನಿಂದ ನಮ್ಮ ರಾಘವೇಂದ್ರ ಸ್ಥಪತಿಗಳು ಎಲ್ಲವರ ಸ್ನೇಹಿತರು ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ನಮ್ಮ ಲೋಲಾಕ್ಷ ಆಚಾರ್ಯರು ಹೇಳಿದ ಹಾಗೆ ಕೋವಿಡ್ ಸಮಯದಲ್ಲಿ ನಮ್ಮ ದೇಶಕ್ಕೆ ಒಂದು ಇಡೀ ಪ್ರಪಂಚಕ್ಕೆ ಸಂಕಷ್ಟ. ಆ ಸಂದರ್ಭದಲ್ಲಿ ಮೆಡಿಸಿನ್ ಲಭ್ಯತೆ ತುಂಬ ಅಪರೂಪ ಇತ್ತು, ತುಂಬ ಬೆಲೆಯೂ ಕೂಡ ಇತ್ತು. ಅದು ಸರ್ಕಾರದ ವತಿಯಿಂದ ಆಗ್ತಾಯಿತ್ತು 200-250 ಒಂದು ದಿವಸಕ್ಕೆ ಮೆಡಿಸಿನ್ ಸಪ್ಲೈ ಆಗ್ತಾಯಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಸ್ಥಪತಿಯವರ ಎಲ್ಲರ ಅವರ ಸಹಕಾರದೊಂದಿಗೆ ಇದೇ ಮಠದಲ್ಲಿ, ಇದೇ ಪರಿಸರದಲ್ಲಿ ನಿರಂತರ 5 ದಿವಸ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ 554 ಲಸಿಕೆಯನ್ನು 5,000 ಲಸಿಕೆಯನ್ನು ಉಚಿತವಾಗಿ ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಅದರದ್ದು ಬೆಲೆ ಕೋಟಿಗಟ್ಟಲೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಜೊತೆಗೆ ಅನೇಕ ಜನ ಇದ್ದಾರೆ
ಪಕ್ಕಕ್ಕೆ ಎಲ್ಲರ ಹೆಸರು ನೆನಪಿಗೆ ಬರೋದಿಲ್ಲ. ಈ ಎರಡನೇ ಹಂತದ ಪಾದಪೂಜೆ ಆಗಿದೆ. ಮೊದಲನೇ ಹಂತದಲ್ಲಿ ಕೂತವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಂಕಿನ ಅಧ್ಯಕ್ಷರು ಹರೀಶಾಚಾರ್ಯರು, ಅವರು ಕೂಡ ಇವತ್ತು ಪಾದಪೂಜೆಯಲ್ಲಿ ಭಾಗವಹಿಸಿದ್ದರು. ಒಂದು ವಿಶೇಷ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಬ್ಯಾಂಕಿನ ಸಿಬ್ಬಂದಿ ಎಲ್ಲರನ್ನೂ ಕೂಡ ಮಠಕ್ಕೆ ಕರ್ಕೊಂಡು ಬಂದು ಮಠದಲ್ಲಿ ಕರಸೇವೆಯನ್ನು ಮಾಡಿ ಒಂದು ದಿವಸ ಮಠದೊಟ್ಟಿಗೆ ಅನ್ನುವ ಕಾರ್ಯಕ್ರಮ ಹಮ್ಮಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಇದ್ದು ಸೇವೆಯನ್ನು ಮಾಡಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಬಹುಶಃ ಅತ್ಯಂತ ಅಪರೂಪದ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಅಂತಹ ಹರೀಶ್ ದಂಪತಿಗಳಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಜೊತೆಗೆ ತುಂಬ ಜನ ಇದ್ದರು, ಮರ್ತೋಯ್ತು ನನಗೆ. ಆಗಲಿ ನಮ್ಮ ಗುರುಸೇವಾ ಪರಿಷತ್ತಿನ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಕೆಮ್ಮಣ್ಣವರು ದಂಪತಿ ಸಮೇತ ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಅತ್ಯಂತ ಶ್ರದ್ಧೆಯ ಸೇವಾನಿರತರು. ಅವರ ಅವಧಿಯಲ್ಲಿ ಗುರುಸೇವಾ ಪರಿಷತ್ತಿನ ಸಂಖ್ಯೆ ದ್ವಿಗುಣ ಅಲ್ಲ 5-6 ಪಟ್ಟು ಹೆಚ್ಚು ಮಾಡಿದ್ದಾರೆ. ಬಹುಶಃ ಅವರ ನೇತೃತ್ವ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ತುಂಬ ಜನ ಇದ್ದಾರೆ. ಹರೇಕಳ ಹರೀಶ್ ಆಚಾರ್ಯ ದಂಪತಿಗಳು, ಜೊತೆಗೆ ಸೂರ್ಯಕಿರಣ, ರವಿಕಿರಣ, ಶಿವಕಿರಣ, ಹೆಸರು ಹೇಳೋ ಸಾಹಸ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಪಾದಪೂಜೆಯಲ್ಲಿ ಅರ್ಜುನ್ ಸೂರಿ ಅವರು ಬೆಂಗಳೂರಿಂದ ತುಂಬ ಜನ ಗುರುಸೇವಾ ಪರಿಷತ್ನವರು ಬಂದಿದ್ದಾರೆ. ಕೇಶವಾಚಾರ್ಯ ನೇತೃತ್ವದಲ್ಲಿ ತುಂಬ ಜನ ಬೆಳಗ್ಗೆ ಬಂದು ಪಾದಪೂಜೆ ಮುಗಿಸಿ ಅವ್ರು ಹೋದ್ರೇನೋ ಗೊತ್ತಿಲ್ಲ. ಅವರೊಟ್ಟಿಗೆ ನಮ್ಮ ಅರ್ಜುನ್ ಸೂರಿ ಅವರು ಬಂದಿದ್ದರು. ಅವರು ಕೂಡ ಇವತ್ತಿನ ಪಾದಪೂಜೆ ಸೇವೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲೊಂದು ಶಾಖಾ ಮಠ ಆಗಬೇಕು ಅಂತ ತುಂಬ ನಮ್ಮದು ಯೋಚನೆ ಇತ್ತು. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ಈಗ ಅರ್ಜುನ್ ಸೂರ್ಯರ ನೇತೃತ್ವದಲ್ಲಿ ಒಂದು ಸ್ಥಳವನ್ನು ಗುರುತಿಸಿದ್ದಾರೆ. ಅವರೇ ಹೇಳುವ ರೀತಿಯಲ್ಲಿ ಕೇಳೋದಾದರೆ, ಅದು 15 ಕೋಟಿ ಮೌಲ್ಯ, 20,000 ಸ್ಕ್ವೇರ್ ಫೀಟ್, ಅರ್ಧ ಎಕರೆ ಪೇಟೆ ಮಧ್ಯದಲ್ಲಿ ಉಂಟಂತೆ. ಅದು ಅತ್ಯಂತ ಕಡಿಮೆ ಬೆಲೆಗೆ 1.5 ಕೋಟಿಗೆ ಅವರು ಮಾತುಕತೆ ಮಾಡಿ ಮುಗಿಸಿದ್ದಾರೆ. ಅಂದರೆ ಅವರ ಭಕ್ತರವರು ಅದು ಅನಿವಾರ್ಯ, ಬೇರೆ ಯಾರಿಗೂ ಅದು ಹೋಗೋಕ್ಕೆ ಸೇಲ್ ಮಾಡಲಿಕ್ಕೆ ಆಗೋದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಿದ್ದನ್ನು ಇವರು ಅದನ್ನು ಖರೀದಿ ಮಾಡಿಸುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾತುಕತೆ ಆಗಿದೆ, ಒಪ್ಪಿದ್ದಾರಂತೆ. ಭಗವಂತನ ಅನುಗ್ರಹ ಇದ್ದರೆ ಆ ಎಲ್ಲ ಹಣ ಸಂದಾಯ ಆದರೆ ಬರುವ ವರ್ಷದಲ್ಲಿ ಅಲ್ಲಿ ಶಾಖಾ ಮಠವನ್ನು ಮಾಡುವಂತಹ ಒಂದು ಯೋಚನೆ ನಮಗಿದೆ. ಖಂಡಿತ ಭಗವಂತನ ಕೃಪೆ ಅದಕ್ಕೆ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಜೊತೆಗೆ ಅದಕ್ಕೆ ಸಹಕರಿಸುವಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಭಗವಂತನ ಕೃಪೆ ಇರಲಿ. ನಮ್ಮದೊಂದು ತುಂಬ ಯೋಚನೆ ಇತ್ತು, ಏನು ಅಂದರೆ ಅಪರಕ್ರಿಯೆ ಮಾಡಲಿಕ್ಕೆ, ಮುಳುಗಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ನಮ್ಮದಿಲ್ಲ ಅಂತ ಒಂದು ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸಲಿಕ್ಕೆ ನಮ್ಮ ಪ್ರತಿಷ್ಠಾನದವರು ಇಲ್ಲೇ ಅರಬಿಕಟ್ಟದಲ್ಲಿ ಒಂದು 18 ಸೆನ್ಸ್ 20 ಸೆನ್ಸ್ ಜಾಗವನ್ನು ಖರೀದಿ ಮಾಡಿದ್ದಾರೆ. ಅಲ್ಲಿ ಸಣ್ಣ ನದಿಯೂ ಕೂಡ ಹರಿತದೆ. ಬರುವ ವರ್ಷ ಅಲ್ಲಿ ಅಪರಕ್ರಿಯೆ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನು ಪ್ರತಿಷ್ಠಾನದ ನೇತೃತ್ವದಲ್ಲಿ ವಹಿಸಿ ಖಂಡಿತ ಅವರು ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಹೊಸ ಒಂದು ಪ್ರಯತ್ನದಾಗಿದೆ. ಹೀಗೆ ಅನೇಕ ಯೋಚನೆಗಳು ಈಗಾಗಲೇ ಹೇಳಿದಾಗೆ 2 ಎಕರೆ ಜಾಗ ತಗೊಂಡಿದ್ದೇವೆ. ಅಲ್ಲಿ ಪಂಚಶಿಲ್ಪ, ಅದರೊಟ್ಟಿಗೆ ವಾಸ್ತು ಸಹಿತ ಮೂರ್ತಿ ಶಿಲ್ಪ, ದೇವಸ್ಥಾನ ಶಿಲ್ಪ, ಇಷ್ಟನ್ನು ಕೂಡ ಕಲಿಸುವಂಥ ಪಾಠಶಾಲೆ ಮಾಡುವಂತಹ ಯೋಚನೆ ಇದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ಭಗವಂತನ ಅನುಗ್ರಹ ಇರಲಿ, ಸಾಧ್ಯವಾದಷ್ಟು ಅದು ಶೀಘ್ರದಲ್ಲಿ ಸಾಕಾರಗೊಳ್ಳಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ, ಇವತ್ತಿನ ಪಾದಪೂಜೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೇರಳದಿಂದ, ತಮಿಳುನಾಡಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅದು ಪಕ್ಕಕ್ಕೆ ನೆನಪಾಗೋದಿಲ್ಲ. ನನಗೆ ಹೆಸರು ಬಿಟ್ಟರೆ ನಾನು ಅಷ್ಟು ಬಂದು ಸೇವೆ ಮಾಡ್ತೇನೆ, ನನ್ನ ಹೆಸರು ಇವರಿಗೆ ನೆನಪಾಗಲಿಲ್ಲ ಟೈಮಿಗೆ ಅಂತ ಅವರಿಗೆ ಬೇಸರ ಆಗ್ತದೆ. ಹಾಗಾಗಿ ಅವರಿವರು ಹೆಸರು ಹೇಳದೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಹೆಸರಿಗೋಸ್ಕರ ನೀವು ಯಾರೂ ಬರಲಿಲ್ಲ, ಗುರು ಸೇವೆ ಅನ್ನುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನೀವೆಲ್ಲ ಬಂದಿರತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಪರಂಪರೆಯ ಗುರುಗಳು, ನಮ್ಮ ಆರಾಧ್ಯ ಮೂರ್ತಿ ನಿಮ್ಮನ್ನೆಲ್ಲ ಅನುಗ್ರಹ ಮಾಡಲಿ, ನಿಮ್ಮೆಲ್ಲರ ಆಶೋತ್ತರಗಳು ಕೂಡ ಈಡೇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ವಿರಮಿಸುತ್ತೇವೆ. ತಸ್ಸಬ್ರಹ್ಮಾರ್ಪಣಮಸ್ತು.
ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.